ಬ್ರಾಟ್ ಟು ಯು ಬೈ ವಿಗಾರ್ಡ್. ರಾಜ್ಯದಲ್ಲಿ ಡಿಕೆ ಮತ್ತು ಎಚ್ಡಿಕೆ ನಡುವಿನ ಸಮರ ಸದ್ಯಕ್ಕಿಂತೂ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನೆ ತಾನೇ ಇಬ್ರು ನೇರಾನೇರವಾಗಿ ಬೈದಾಡ್ಕೊಂಡಿದ್ರು. ನಿನ್ನೆ ತಾನೇ ನೇರಾನೇರವಾಗಿ ಆರೋಪ ಪ್ರತ್ಯಾರೋಪಗಳನ್ನ ಇಬ್ರು ನಾಯಕರು ಮಾಡಿದ್ರು. ಈಗ ಮತ್ತೆ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಅದರಲ್ಲೂ ನೇರವಾಗಿ ಡಿಕೆ ಶಿವಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ, ನಿನ್ನೆ ನಾನು ಏನೆಲ್ಲ ಆರೋಪ ಮಾಡಿದ್ದೀನಿ ಅದಕ್ಕೆ ನನ್ನ ಬಳಿ ದಾಖಲೆ ಇದೆ, ಹಿಂದೆ ಆದೆಲ್ಲ ಘಟನೆಲ್ಲವೂ ಕೂಡ ಅದೆಲ್ಲವೂ ಸತ್ಯ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಇನ್ನು ಅದಕ್ಕೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ಕೂಡ, ನನಗೆ ಕುಮಾರಸ್ವಾಮಿ ಮೇಲೆ ಗೌರವ ಇದೆ, ಈಗಲೂ ಕೂಡ ಅದೇ ಗೌರವನ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ, ಆದರೆ ವೈಯಕ್ತಿಕವಾಗಿ ಯಾಕೆ ಮಾತಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಈಗ ಮುಂದಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಈ ರಾಜಕೀಯ ತಿಕ್ಕಾಟ ಈಗ ಹೊಸ ತಾರ್ಕಕ್ಕೇರ್ತಾ ಇದೆ. ಇದು 96-97ರಲ್ಲಿ ನಡೆದಂತ ಘಟನೆ. ಒಂದು ಮಗುನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸೈನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದೀವಪ್ಪ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಆಕ್ರೋಶ ನಿಲ್ತಾನೆ ಇಲ್ಲ. ದಾರಿ ತಪ್ಪಿದ ಮಾತಿಗೆ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಗ್ಯಾರಂಟಿಯನ್ನ ಟೀಕಿಸೋಕೆ ಹೋಗಿ ಎಚ್ಡಿಕೆ ವಿವಾದಕ್ಕೀಡಾಗಿದ್ದಾರೆ. ಇದನ್ನೇ ಕಾಂಗ್ರೆಸ್ ಬಂಡವಾಳವನ್ನಾಗಿ ಮಾಡಿಕೊಳ್ಳೋಕೆ ತಂತ್ರ ರೂಪಿಸುತ್ತಿದೆ. ಇವತ್ತು ಮಾತಿನ ಸಮರ ಮುಂದುವರೆದಿದ್ದು, ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಮತ್ತೆ ಬೆಂಕಿ ಉಗುಳಿದ್ದಾರೆ. ಲೋಕ ಅಖಾಡದಲ್ಲಿ ನೆಲ್ಲದ ಎಚ್ಡಿಕೆ ವರ್ಸಸ್ ಡಿಕೆ ವಾಗ್ಯುದ್ಧ. ಕುಮಾರಸ್ವಾಮಿ ವೈಯಕ್ತಿಕವಾಗಿ ಯಾಕೆ ಬಂದ್ರು ಎಂದ ಡಿಕೆ. ಗ್ಯಾರಂಟಿಯಿಂದ ತಾಯಂದಿರು ದಾರಿ ತಪ್ಪಿದ್ದಾರೆ ಎಂದ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ರು. ಅದರಲ್ಲೂ ಡಿಸಿಎಂ ಡಿಕೆ ಎಚ್ಡಿಕೆ ಮಧ್ಯೆ ದೊಡ್ಡ ವಾಕ್ ಸಮರವೇ ನಡೆದಿತ್ತು. ಹೆಣ್ಮಕ್ಳ ಕಿಡ್ನಾಪ್, ಹೀಗೆ 10 ಆರೋಪ ಪ್ರತ್ಯಾರೋಪಗಳು ಜೋರಾಗಿಯೇ ಇತ್ತು. ಇದೀಗ ನನ್ನ ಎಲ್ಲ ಆರೋಪಕ್ಕೆ ದಾಖಲೆಗಳು ಇದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಬೆದರಿಸಿ ಜಮೀನು ಬರೆಸಿಕೊಂಡಿದ್ದು ನಿಜ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಇದು ನಡೆದಿರುವುದು 1996-97ರಲ್ಲಿ. ಆದ್ರೆ ಎಲ್ಲಾ ದಾಖಲೆಗಳು ಇದೆ ಎಂದಿದ್ದಾರೆ. ಒಂದು ಮಗುವನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಏನ್ ಮಾಡಿದ್ರಿ? ಎಲ್ಲಾ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಹೇಳಿದ್ದಾರೆ. ಫಸ್ಟ್ ಟೈಮ್ ಇದು ಹೇಳಿರೋದು ನಾನು. ಇದು 96-97ರಲ್ಲಿ ನಡೆದಂತ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಚೆಕ್ ಡಿಸೈನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದೀವಪ್ಪ. ಏನು ಮಾಡಿದ್ರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ವಿಧಾನಸೌಧಕ್ಕೆ ಚರ್ಚೆಗೆ ಬಾ ಎಂದು ಸವಾಲು ಹಾಕಿದ್ದ ಡಿಸಿಎಂ ಡಿಕೆ ಸವಾಲನ್ನ ಕುಮಾರಸ್ವಾಮಿ ಸ್ವೀಕರಿಸಿದ್ದಾರೆ. ನಾನು ಎಲ್ಲಾ ಚರ್ಚೆಗೂ ಸಿದ್ಧನಿದ್ದೇನೆ ಅಂದಿದ್ದಾರೆ. ಅಲ್ಲಲ್ಲ, ನಾನು ಅದನ್ನೆಲ್ಲ ಇಲ್ಲಿ ಮಾತಾಡೋದಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ? ಹೋಗಿ, ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಚರ್ಚೆಗೆ ಯಾವಾಗ ಕರೆದವ್ರು? ಈಗೇನೋ ನೆನ್ನೆ ಹೇಳ್ತಾರೆ ಚರ್ಚೆ ಮಾಡಬೇಕು ಅಂದ್ರೆ ಚರ್ಚೆ ಮಾಡಕ್ ಸಿದ್ಧ ಇದ್ದೀನಿ, ಬನ್ನಿ. ಅಯ್ಯೋ ರಾಮನಿಗೆ ಎಷ್ಟು ಕಂತುಗಟ್ಟಲೆ ಡಾಕ್ಯುಮೆಂಟ್ ಅವೆ. ಈಗ ಶಾಂತಿನಗರ ಹೌಸಿಂಗ್ ಸೊಸೈಟಿ. ಕುಮಾರಸ್ವಾಮಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. Come my love, please don't say no baby. Come my love. ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆದ್ರೆ ಬಂಡೆ, ಕಲ್ಲು, ಚೂರಿ, ವಿಷ ಕೊಟ್ರು ಅನ್ನೋದು ಯಾಕೆ ಅಂತ ಡಿಸಿಎಂ ಡಿಕೆ ಗರಂ ಆದ್ರು. ಕುಮಾರಸ್ವಾಮಿ ಏನೇ ಅಂದ್ರು ನಾನು ತಡೆದುಕೊಂಡಿದ್ದೇನೆ, ಗೌರವ ಕೊಡ್ತೀನಿ, ಸ್ವೀಕಾರ ಮಾಡಬೇಕು ಅಂದ್ರು. ಪರ್ಸನಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ ವೈಯಕ್ತಿಕವಾಗಿ ಬಂಡೆ, ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಿ. ಪಾಲಿಟಿಕ್ಸ್ ಅಲ್ಲಿ ಯಾವುದು ಶಾಶ್ವತ ಇಲ್ಲ.
ಬಂಡೆ ಹೊಡೆದು ವಿದೇಶಕ್ಕೆ ಸಾಗಾಟ ಮಾಡಿದ್ದಾರೆ ಅನ್ನೋ ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಡಿಕೆ ಕೌಂಟರ್ ಕೊಟ್ಟರು. ನನ್ನ ಬಂಡೆ ನಾನು ಹೊಡೆದಿದ್ದೇನೆ ಅಂದ್ರು. ಕಷ್ಟಪಟ್ಟು ಬಂದಿದ್ದೇವೆ. ಯಾವ ಕಷ್ಟಪಟ್ಟವ್ರೆ? ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಬಂಡೆ ಹೊಡೆದಿದ್ದು ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿರೋ ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀರಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ, ಈಗ ನಿಲ್ಸಿದ್ದು ನನ್ನ ಮಕ್ಕಳ ಕಾರ್ಯಕ್ಕೆ ಅದಾಗ್ಬೋದು ಅಂತ ಬಿಟ್ಬಿಟ್ಟೆ ನಾನು. ಅವೆಲ್ಲ ಬೇಡ. ಇನ್ನು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಖರೀದಿ ಅಂತ ಹೇಳಿದಂತ ಕುಮಾರಸ್ವಾಮಿ ಆರೋಪಕ್ಕೂ ಕೂಡ ಡಿಸಿಎಂ ಡಿಕೆ ಮಾತನಾಡಿ ಯಾವ ಹೆಣ್ಮಕ್ಳ ಜಮೀನು ಅಂತ ಗರಂ ಆದ್ರು. ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರ್ಸ್ಕೊಂಡಾದ್ರೆ ಎದುರಿಸಿ ಅವತ್ತು ಇದುವರೆಗೆ ದುಃಖನೇ ಬಂದಿರಲಿಲ್ಲ ಅಂತ ಪ್ರಕರಣಗಳಲ್ಲಿ. ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದೆ. ಯಾವ ಹೆಣ್ಮಕ್ಳ ಮೇಲೆ? ಎಚ್ಡಿಕೆ ದಾರಿ ತಪ್ಪಿದ ಹೇಳಿಕೆಯೇ ಕಾಂಗ್ರೆಸ್ ಬಂಡವಾಳ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿದೆ. ಎಚ್ಡಿಕೆ ಹೇಳಿಕೆಯನ್ನೇ ಮನೆ ಮನೆಗೆ ತಲುಪಿಸುವುದಕ್ಕೆ ಸೂಚನೆ ನೀಡಲಾಗಿದೆ. ಸ್ಥಳೀಯ ನಾಯಕರಿಗೆ ಕಾಂಗ್ರೆಸ್ ಮುಖಂಡರು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಚುನಾವಣೆವರೆಗೂ ಕುಮಾರಸ್ವಾಮಿ ಹೇಳಿಕೆಯನ್ನ ಜೀವಂತವಾಗಿರಿಸಲು ಸೂಚನೆ ನೀಡಲಾಗಿದೆ. ಬಿಜೆಪಿ ಜೊತೆ ಸೇರಿ ಕುಮಾರಸ್ವಾಮಿ ದಾರಿ ತಪ್ಪಿದ್ದಾರೆ ಅಂತ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿಕೆ ದಾರಿ ತಪ್ಪಿದ ಮೇಲೆ ಇಂಥ ಮಾತು ಬಂದಿರೋದು, ಕುಮಾರಸ್ವಾಮಿ ಮಾತು ಸರಿಯಿಲ್ಲ ಅಂತ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಸ್ವತಃ ದಾರಿ ತಪ್ಪಿದ್ದಾರೆ. ಬಿಜೆಪಿ ಜೊತೆ ಹೋಗಿ ದಾರಿ ತಪ್ಪಿ ಈಗ ದಾರಿ ತಪ್ಪು ಅಂತ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಲೋಕ ಅಖಾಡದಲ್ಲಿ ಕುಮಾರಸ್ವಾಮಿಯ ಮಾತು ಕಿಚ್ಚು ಹಚ್ಚಿದ್ರೆ ಡಿಸಿಎಂ ಡಿಕೆ ಎಚ್ಡಿಕೆ ಮಧ್ಯೆ ಮಾತಿನ ಸಮರಕ್ಕೂ ಇದು ಕಾರಣವಾಗಿದೆ. ಮತ್ತೊಂದೆಡೆ ನನ್ನ ಆರೋಪಕ್ಕೆ ಎಲ್ಲ ದಾಖಲೆಯೂ ಇದೆ ಅಂತ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇದರ ಜೊತೆಗೆ ಈಗಾಗಲೇ ಹೊಸದೊಂದು ಸರ್ವೆ ಬರ್ತಾ ಇದೆ. ಇಷ್ಟು ದಿನ ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆ ಒಂದು ಲೆಕ್ಕ. ಹೀಗಾಗಿ TV9 ಮತ್ತು ಪೋಲ್ ಸ್ಟಾರ್ ಸಂಸ್ಥೆ ಒಂದು ವಿಶೇಷವಾದಂತ ಸರ್ವೆ ಮಾಡಿದೆ. ಇಡೀ ದೇಶದಲ್ಲಿ ಯಾವ ಮೂಡಿದೆ, ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂತ ಒಂದು ಸಮೀಕ್ಷೆಯನ್ನ ಮಾಡಿದೀವಿ. ದೇಶದ ಅತಿ ದೊಡ್ಡ ಚುನಾವಣಾ ಪೂರ್ವ ಸರ್ವೆ ಇದಾಗಿದ್ದು TV9, ಪೀಪಲ್ಸ್ ಇನ್ಸೈಟ್, ಪೋಲ್ ಸ್ಟಾಟ್ ಇಂದ ಒಂದು ಸಮೀಕ್ಷೆ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಇದರಲ್ಲಿ ಏನೆಲ್ಲ ಅಂಶಗಳು ಬಂದಿದೆ ಅನ್ನೋದನ್ನ ನಾವು ವಿವರವಾಗಿ ತೋರಿಸ್ತೀನಿ. ಮತದಾನ ಪೂರ್ವ ಸಮೀಕ್ಷೆಯಲ್ಲಿ ರೋಚಕವಾದಂತಹ ಮಾಹಿತಿಗಳು ಕೂಡ ಈಗ ಹೊರಗಡೆ ಬರ್ತಾ ಇವೆ. TV9 ಅಲ್ಲಿ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿಂದ ಅವರ ಒಪಿನಿಯನ್ ಅನ್ನ, ಅಂದ್ರೆ ಮತದಾರನ ಒಪಿನಿಯನ್ ವಿವಿಧ ರಾಜ್ಯಗಳಲ್ಲೂ ಕೂಡ ಪಡೆಯಲಾಗಿದೆ. ಹೀಗಾಗಿ ಹೊಸದಾದಂತ ಅತ್ಯಂತ ವಿಶೇಷವಾದಂತ ತುಂಬಾ ಲೇಟೆಸ್ಟ್ ಆದಂತ ಸರ್ವೆಯನ್ನ ಈಗ ಮಾಡಲಾಗ್ತದೆ. ಇದರ ವಿವರವನ್ನು ನಾವಿನ್ನು ಕೆಲವೇ ಹೊತ್ತಲ್ಲಿ ನಿಮ್ಮ ಮುಂದೆ ಕೂಡ ಇರ್ತೀವಿ. ಯಾವ ರೀತಿ ಯಾವ್ಯಾವ ರಾಜ್ಯದಲ್ಲಿ ಯಾರಿಗೆ ಎಷ್ಟೆಷ್ಟು ಸ್ಥಾನ ಸಿಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿರುತ್ತೆ. ಇಷ್ಟು ದಿನ ನೀವು ಸಾಕಷ್ಟು ಸರ್ವೆಗಳನ್ನು ನೋಡಿರ್ತೀರಾ. ಸರ್ವೆಗಳ ಅಂಕಿಅಂಶಗಳ ಬಗ್ಗೆ ಕೂಡ ದೊಡ್ಡ ಚರ್ಚೆ ಆಗಿದೆ. ಆದರೆ ಈಗ TV9 ಒಂದು ವಿಶೇಷವಾದಂಥ ಕೇವಲ ಕೆಲವು ದಿನಗಳ ಹಿಂದೆ ಮಾತ್ರ ನಡೆದಂಥ ಆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಒಂದು ವಿಶೇಷವಾದಂಥ ಸರ್ವೆಯನ್ನು ಮಾಡಿದೆ. ಈ ಸರ್ವೆಯಲ್ಲಿ ಯಾರಿಗೆ ಹೆಚ್ಚು ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ? ಅಫ್ಕೋರ್ಸ್ ಈ ಚುನಾವಣೆ ಟಿಕೆಟ್ ಹಂಚಿಕೆ ಆದಮೇಲೆ ಜನ ಏನು ಹೇಳ್ತಾರೆ ಈ ವರದಿಯಲ್ಲಿ ತೋರಿಸ್ತೀನಿ ನೋಡಿ, ಯಾರಿಗೆ ಎಷ್ಟು ಸೀಟು ಅನ್ನೋದು, ಅದರ ನಿಖರವಾದಂಥ ಮಾಹಿತಿ, ಅದರ ಒಪಿನಿಯನ್ ಈ ವರದಿಯಲ್ಲಿದೆ. ಜಸ್ಟ್ 10 ದಿನ ಕಳೆದ್ರೆ ಲೋಕಸಭೆ ಕುರುಕ್ಷೇತ್ರ ಮತಯುದ್ಧ ಶುರುವಾಗಲಿದೆ. ಏಪ್ರಿಲ್ 26ರಂದು ಮೊದಲ ಹಂತದಲ್ಲಿ ಮತದಾನದೊಂದಿಗೆ ಪಾಂಚಜನ್ಯ ಮೊಳಗಲಿದೆ. ದೇಶದಲ್ಲಿ ಒಟ್ಟು 7 ಹಂತದಲ್ಲಿ ಮತದಾನ ನಡೆಯಲಿದ್ದು ಕದನ ಕಲಿಗಳ ಭವಿಷ್ಯ ಜೂನ್ 4ರಂದು ಹೊರಬೀಳಲಿದೆ. ಆದ್ರೆ ಅದಕ್ಕೂ ಮುನ್ನವೇ ಮತದಾನ ಪೂರ್ವ ನಡೆಸಲಾದ ಸಮೀಕ್ಷೆಗಳಲ್ಲಿ ರಣರೋಚಕ ಮಾಹಿತಿ ಹೊರಬಿದ್ದಿದೆ. पूरा कर्नाटका कह रहा है, फिर एक बार अब की बार 400 ಪಾರ್ ಅನ್ನೋ ಮೋದಿ ಕನಸು ನನಸಾಗುತ್ತಾ? ಮೋದಿ ನೇತೃತ್ವದಲ್ಲಿ ಎನ್ಡಿಎ ಮೈತ್ರಿಕೂಟವನ್ನ ಬಗ್ಗು ಬಡಿಯೋ ಇಂಡಿಯಾ ಒಕ್ಕೂಟದ ಹೋರಾಟಕ್ಕೆ ಫಲ ಸಿಗುತ್ತಾ? ಎಲ್ಲವೂ ಜೂನ್ 4ರಂದು ಗೊತ್ತಾಗಲಿದೆ. ಅದಕ್ಕೂ ಮುನ್ನ ಸಮೀಕ್ಷೆಗಳು ನುಡಿದ ಭವಿಷ್ಯ ಏನು? ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ? ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. TV9 ಪೀಪಲ್ಸ್ ಇನ್ಸೈಡ್ ಪೋಲ್ ಸ್ಟಾಟ್ ನಿಂದ ಸಮೀಕ್ಷೆ. ದೇಶದ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆಯ ಭವಿಷ್ಯ. TV9 ನೆಟ್ವರ್ಕ್, ಪೀಪಲ್ಸ್ ಇನ್ಸೈಟ್, ಪೋಲ್ ಸ್ಟಾಟ್ ಈ 3 ಸಂಸ್ಥೆಗಳು ದೇಶದಾದ್ಯಂತ ಚುನಾವಣಾ ಸಮೀಕ್ಷೆ ನಡೆಸಿದೆ. ದೇಶದಾದ್ಯಂತ 543 ಲೋಕಸಭಾ ಕ್ಷೇತ್ರಗಳ ಸುಮಾರು 25 ಲಕ್ಷಕ್ಕೂ ಅಧಿಕ ಜನರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. 4123 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮೀಕ್ಷೆ ನಡೆದಿದ್ದು
ಕಂಪ್ಯೂಟರ್ ಅಸಿಸ್ಟೆಂಟ್ ಟೆಲಿಫೋನ್ ಇಂಟರ್ವ್ಯೂವಿಂಗ್ ಮೂಲಕ ಜನರ ಅಭಿಪ್ರಾಯ ಪಡೆಯಲಾಗಿದೆ. ಇದು ಏಪ್ರಿಲ್ 1ರಿಂದ ಏಪ್ರಿಲ್ 13ರವರೆಗೆ ಸಮೀಕ್ಷೆ ಮಾಡಲಾಗಿದೆ. ಆ ಸಮೀಕ್ಷೆಯಲ್ಲಿ ಸಿಕ್ಕಂತಹ ದತ್ತಾಂಶ ಏನು, ಮಾಹಿತಿ ಏನು, ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಬಿಜೆಪಿಗೆ ಕರ್ನಾಟಕ ಪ್ರತಿಷ್ಠೆಯ ಕಣವಾಗಿದೆ. ಇಂತಹ ಅಖಾಡದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಎನ್ಡಿಎ ಅತಿ ಹೆಚ್ಚು ಸ್ಥಾನ ಗಳಿಸುತ್ತೆ ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಬಿಜೆಪಿಗೆ 20, ಜೆಡಿಎಸ್ಗೆ 3 ಸ್ಥಾನ ಸಿಗಬಹುದು, ಇನ್ನು ಕಾಂಗ್ರೆಸ್ 5 ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ 32 ಸ್ಥಾನ, ಎನ್ಡಿಎಗೆ 5 ಸ್ಥಾನ, ಎಐಎಡಿಎಂಕೆ 2 ಸ್ಥಾನ ಗೆಲ್ಲಬಹುದು ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಆಂಧ್ರಪ್ರದೇಶದಲ್ಲಿ ಎನ್ಡಿಎ 12 ಸ್ಥಾನ, ವೈಎಸ್ಆರ್ಸಿಪಿ 13 ಸ್ಥಾನ, ಇಂಡಿಯಾ ಮೈತ್ರಿಕೂಟ 0 ಅಂತ TV9 ಪೀಪಲ್ಸ್ ಇನ್ಸೈಡ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ತೆಲಂಗಾಣದಲ್ಲಿ ಎನ್ಡಿಎ 7 ಸ್ಥಾನ, ಇಂಡಿಯಾ ಮೈತ್ರಿಕೂಟ 8 ಸ್ಥಾನ, ಬಿಆರ್ಎಸ್ 1 ಸ್ಥಾನ, ಎಐಎಂಐಎಂ 1 ಸ್ಥಾನದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ತಿಳಿಸಿದೆ. ಕೇರಳದಲ್ಲಿ ಎನ್ಡಿಎ 3 ಸ್ಥಾನ, ಯುಡಿಎಫ್ 14 ಸ್ಥಾನ, ಎಲ್ಡಿಎಫ್ 3 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಎನ್ಡಿಎ 28 ಕ್ಷೇತ್ರ, ಇಂಡಿಯಾ ಮೈತ್ರಿಕೂಟ 20 ಸ್ಥಾನದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಎನ್ಡಿಎ 20 ಸ್ಥಾನ, ಇಂಡಿಯಾ ಮೈತ್ರಿಕೂಟ 1 ಸ್ಥಾನ, ಟಿಎಂಸಿ 21 ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳಿದೆ. ಬಿಹಾರದಲ್ಲಿ ಎನ್ಡಿಎ 31 ಸ್ಥಾನ, ಇಂಡಿಯಾ ಮೈತ್ರಿಕೂಟ 8 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಮಧ್ಯಪ್ರದೇಶದಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಸಮೀಕ್ಷೆ ಹೇಳಿದೆ. 29 ಸ್ಥಾನದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಗುಜರಾತ್ನಲ್ಲೂ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ ಎನ್ನಲಾಗ್ತಾ ಇದೆ. ಎನ್ಡಿಎ 26 ಕ್ಷೇತ್ರದಲ್ಲಿ ಗೆಲ್ಲಲಿದೆ ಅಂತ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸಮೀಕ್ಷೆ ಭವಿಷ್ಯ ನುಡಿದಿದೆ. ರಾಜಸ್ಥಾನದಲ್ಲಿ ಎನ್ಡಿಎ 19 ಸ್ಥಾನ, ಇಂಡಿಯಾ ಮೈತ್ರಿಕೂಟ 5 ಸ್ಥಾನ, ಇತರೆ 1 ಸ್ಥಾನ ಗೆಲ್ಲಲಿದೆ ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಪಂಜಾಬ್ನಲ್ಲಿ ಎನ್ಡಿಎ 4 ಸ್ಥಾನ, ಆಪ್ 8 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಜಾರ್ಖಂಡ್ನಲ್ಲಿ ಎನ್ಡಿಎ 12 ಸ್ಥಾನ, ಇಂಡಿಯಾ 1 ಸ್ಥಾನ, ಇತರೆ 1 ಸ್ಥಾನ ಗೆಲ್ಲಬಹುದು ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಛತ್ತೀಸ್ಗಢದಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಭವಿಷ್ಯ ನುಡಿದಿದೆ. ಎನ್ಡಿಎ 11 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಅಸ್ಸಾಂನಲ್ಲಿ ಎನ್ಡಿಎ 12 ಸ್ಥಾನ, ಇಂಡಿಯಾ ಮೈತ್ರಿಕೂಟ 1 ಸ್ಥಾನ, ಇತರೆ 1 ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. Come, come, my love, please don't say no, baby. Come, my love. ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಒಡಿಶಾದಲ್ಲಿ ಎನ್ಡಿಎ 14 ಸ್ಥಾನ, ಇಂಡಿಯಾ ಮೈತ್ರಿಕೂಟ 1 ಸ್ಥಾನ, ಬಿಜೆಡಿ 6 ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಹರಿಯಾಣದಲ್ಲಿ ಎನ್ಡಿಎ 9 ಸ್ಥಾನ, ಇಂಡಿಯಾ ಮೈತ್ರಿಕೂಟ 1 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ದೆಹಲಿಯಲ್ಲಿ ಎನ್ಡಿಎ 6 ಸ್ಥಾನ, ಇಂಡಿಯಾ ಮೈತ್ರಿಕೂಟದ ಭಾಗವಾದ ಆಪ್ 1 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ.
ಹಿಮಾಚಲ ಪ್ರದೇಶದಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ ಎನ್ನಲಾಗ್ತಾ ಇದೆ. ಎನ್ಡಿಎ 4 ಕ್ಷೇತ್ರಗಳಲ್ಲೂ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಉತ್ತರಾಖಂಡದಲ್ಲೂ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಎನ್ಡಿಎ 5 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಉತ್ತರ ಪ್ರದೇಶದಲ್ಲಿ ಎನ್ಡಿಎ 68 ಕ್ಷೇತ್ರ, ಇಂಡಿಯಾ ಮೈತ್ರಿಕೂಟ 12 ಸ್ಥಾನ ಗೆಲ್ಲಬಹುದು ಅಂತ TV9, ಪೀಪಲ್ಸ್ ಇನ್ಸೈಟ್, ಪೋಲ್ಸ್ಟಾಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಜಮ್ಮು ಕಾಶ್ಮೀರದಲ್ಲಿ ಎನ್ಡಿಎ 2 ಕ್ಷೇತ್ರ, ಇಂಡಿಯಾ ಮೈತ್ರಿಕೂಟ 3 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಎಲ್ಲಾ ರಾಜ್ಯಗಳ ಚಿತ್ರಣವನ್ನ ತೆರೆದಿಟ್ಟಿರುವ ಸಮೀಕ್ಷೆನೇ ಅಂತಿಮವಾಗಿದೆ. ಎನ್ಡಿಎಗೆ ಎಷ್ಟು, ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಮಹಾಭವಿಷ್ಯವನ್ನ ನುಡಿದಿದೆ. ಅದರಂತೆ ದೇಶದಾದ್ಯಂತ 543 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಒಟ್ಟು 362 ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳಿದೆ. ಈ ಪೈಕಿ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ ಆಗಿ 319 ಕ್ಷೇತ್ರ ಗೆಲ್ಲಲಿದೆ ಅಂದಿದ್ರೆ, ಮೈತ್ರಿ ಪಕ್ಷಗಳು 43 ಕ್ಷೇತ್ರಗಳನ್ನ ಗೆಲ್ಲಲಿದೆ ಅಂತ ಅಂದಾಜಿಸಿದೆ. ಇನ್ನು ಇಂಡಿಯಾ ಮೈತ್ರಿಕೂಟ 149 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಇದರಲ್ಲಿ ಕಾಂಗ್ರೆಸ್ 49 ಸ್ಥಾನ ಗೆಲ್ಲಲಿದೆ ಅಂದಿದ್ರೆ, ಮೈತ್ರಿ ಪಕ್ಷಗಳು 100 ಸ್ಥಾನ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9. ಕೆಲ ದಿನಗಳಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಬಂದೋದ್ರು. ಈಗ ಮಂಡ್ಯ ಅಖಾಡಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾ ಇದ್ದಾರೆ. ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದಿಂದಲೇ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಚುನಾವಣಾ ಪ್ರಚಾರ ಕರ್ನಾಟಕದಲ್ಲಿ ಅನುಭವ ಆಗ್ತಾ ಇದೆ. ಇದರ ಜೊತೆಗೆ ಮತ್ತೆ ಕೋಲಾರದಲ್ಲೂ ಕೂಡ ಒಂದು ದೊಡ್ಡ ಅಭಿಯಾನವನ್ನ, ಪ್ರಚಾರ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಯಾವ ರೀತಿ ತಯಾರಿ ನಡೆಸ್ತಾ ಇದೆ, ಮಂಡ್ಯದ ರಣಕಣದ ಗ್ರೌಂಡ್ ರಿಪೋರ್ಟ್ ಅನ್ನ ತೋರಿಸ್ತೀನಿ ನೋಡಿ. ಮಂಡ್ಯ ಲೋಕಸಭೆ ಸಮರದಲ್ಲಿ ಮತ್ತೊಮ್ಮೆ ರಣರಣ ಅನ್ನೋಕೆ ಶುರುವಾಗಿದೆ. ಕಳೆದ ಲೋಕಸಭೆಗಿಂತಲೂ ಈ ಬಾರಿ ಫುಲ್ ಹೈ ವೋಲ್ಟೇಜ್ ಕದನ ಕಣವಾಗಿದೆ. ಜಿದ್ದಿಗೆ ಜಿದ್ದು ಎಂಬಂತೆ ಸಕ್ಕರೆ ನಾಡು ವಶಕ್ಕಾಗಿ ಕಾಂಗ್ರೆಸ್, ಬಿಜೆಪಿ ಕಾಲು ಕೆರೆದು ನಿಂತಿವೆ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿಯವರನ್ನ ಮೈಸೂರಿಗೆ ಕರೆಸಿದ್ದ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಶಕ್ತಿ ಪ್ರದರ್ಶನ ಮಾಡಿದ್ರು. ಒಂದು ಭೇಟಿಯಲ್ಲಿ 3 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ರು. ಆದ್ರೀಗ ಇದನ್ನ ನೋಡಿಕೊಂಡು ಕಾಂಗ್ರೆಸ್ ಸುಮ್ಮನೆ ಕೂತಿಲ್ಲ. ಬದಲಾಗಿ ಏನಾದ್ರೂ ಮಾಡಿ ಮಂಡ್ಯವನ್ನ ಕೈವಶ ಮಾಡಿಕೊಳ್ಳಬೇಕು, ಕುಮಾರಸ್ವಾಮಿಯನ್ನ ಕಟ್ಟಿ ಹಾಕಬೇಕು ಅಂತ ರಾಹುಲ್ ಗಾಂಧಿ ಅಸ್ತ್ರ ಹೂಡಿದ್ದಾರೆ. ಹಳೆ ಮೈಸೂರು ಗೆಲ್ಲೋಕೆ ಕಾಂಗ್ರೆಸ್ ಈಗಾಗಲೇ ಒಂದು ಕಾರ್ಡ್ ಪ್ಲೇ ಮಾಡಿದೆ. ಅದು ಒಕ್ಕಲಿಗ ಜಾತಿ ಕಾರ್ಡ್. ಇದೇ ಒಕ್ಕಲಿಗ ಅಸ್ತ್ರವನ್ನ ಮತ್ತಷ್ಟು ಜೀವಂತವಾಗಿಡಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಮೋದಿ ಆಗಮನಕ್ಕೂ ಕೌಂಟರ್ ಕೊಡಲು ನಾಳೆ ರಾಹುಲ್ ಗಾಂಧಿಯವರನ್ನ ಅಖಾಡಕ್ಕೆ ಇಳಿಸುತ್ತಿದ್ದಾರೆ. ನಾಳೆ ಮಧ್ಯಾಹ್ನ 1:20ಕ್ಕೆ ರಾಹುಲ್ ಗಾಂಧಿ ಕೇರಳದಿಂದ ಬೆಂಗಳೂರಿನ HALಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ಮಂಡ್ಯಕ್ಕೆ ತೆರಳಿದ್ದು ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ. ನಂತರ ಅಲ್ಲಿಂದ ಮಧ್ಯಾಹ್ನ 3:30ಕ್ಕೆ ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ತೆರಳಲಿದ್ದಾರೆ. ಕೋಲಾರದ ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಿ ಇಲ್ಲೂ ಕೂಡ ಮತಬೇಟೆಯಾಡಲಿದ್ದಾರೆ. ರಾಹುಲ್ ಭೇಟಿ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಮಂಡ್ಯ, ಕೋಲಾರದಲ್ಲಿ ರಾಹುಲ್ ಗಾಂಧಿ ಪ್ರಚಾರ ಮಾಡಲಿದ್ದಾರೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ, ಕೋಲಾರ ಬರ್ತಾ ಇದ್ದಾರೆ. ಕೋಲಾರಲ್ಲಿ ಒಂದು ಇದು, ಮಂಡ್ಯ ಮಧ್ಯಾಹ್ನ ಬರ್ತಾ ಇದ್ದಾರೆ. 12:15 ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ. ಸೀದಾ ಬಂದು ಸೀದಾ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರ್ಗೆ ಹೋಗ್ತಾರೆ. ಕೋಲಾರದಿಂದ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಪ್ರಚಾರ ಅಲ್ಲಲ್ಲ, ಇದಕ್ಕೆ ಹೋಗ್ತಾರೆ. ಬೆಂಗಳೂರಲ್ಲಿ ಪ್ರಚಾರ ಇಲ್ಲ. ಆಮೇಲೆ ಇನ್ನೊಂದು ದಿನ ಇಲ್ಲ, ಅವ್ರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಟೈಮಿಂಗ್ ಭಾಳ ಶಾರ್ಟ್ ಇದೆ. ಅವ್ರಿಗೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ. ನಾವು ಒಂದು ಅವಕಾಶ ಒಂದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ರಾಹುಲ್ ಗಾಂಧಿ ರಾಜ್ಯ ಭೇಟಿಗೆ ಲೇವಡಿ ಮಾಡಿದ ಬಿಜೆಪಿ ಸಂಸದ ಮುನಿಸ್ವಾಮಿ, ರಾಹುಲ್ ಗಾಂಧಿ ಅವರಪ್ಪ, ಅಮ್ಮ, ಅಜ್ಜಿ, ತಾತ ಯಾರೇ ಬಂದರೂ
ಕೋಲಾರದಲ್ಲಿ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಸೋಲಿಸಲು ಆಗಲ್ಲ ಅಂತ ಕಾಲೆಳೆದ್ರು. ರಾಹುಲ್ ಗಾಂಧಿ ಅವರ ತಾತ, ಅಜ್ಜಿ, ಅವರಮ್ಮ ಯಾರೇ ಬಂದ್ರೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಜನಪ್ರಿಯತೆ ಇದೆ, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದೆ, ಅವ್ರ ದಿನ ಇಲ್ಲೇ ಮಕ್ಕಮೂರಿ ಏನು ಚುನಾವಣೆ ಮಾಡಿದ್ರೂ ಯಾವುದೇ ಕಾರಣಕ್ಕೂ ನಮ್ಮ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋದಕ್ಕಾಗಲ್ಲ. ನಾವು 100% ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಜನ ತೀರ್ಮಾನ ಮಾಡಿದ್ದಾರೆ. ರಾಜ್ಯಕ್ಕೆ ಮೋದಿ ಭೇಟಿ ಬೆನ್ನಲ್ಲೇ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಿದ್ದಾರೆ. ಶತಾಯಗತಾಯ ಮಂಡ್ಯ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟು ನಿಂತಿದೆ. ಬ್ಯೂರೋ ರಿಪೋರ್ಟ್ TV9. ಕರಡಿ ಸಂಗಣ್ಣ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಈಗಾಗಲೇ ಕೊಪ್ಪಳದ ಸಂಸದ, ಹಾಲಿ ಬಿಜೆಪಿ ಸಂಸದ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಬಹುತೇಕ ನಿಶ್ಚಿತವಾಗಿದೆ. ಈಗ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಕರಡಿ ಸಂಗಣ್ಣ ಅಧಿಕೃತವಾಗಿ ಬಿಜೆಪಿಗೆ ಗುಡ್ ಬೈ ಅಂತ ಹೇಳಿದ್ದಾರೆ. ಸಂಸದ ಸ್ಥಾನಕ್ಕೂ ಕೂಡ ಕರಡಿ ಸಂಗಣ್ಣ ರಾಜೀನಾಮೆ ನೀಡಿದ್ದಾರೆ. ಇಮೇಲ್ ಮೂಲಕ ಸ್ಪೀಕರ್ ಓಂ ಬಿರ್ಲಾಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಇದರ ಜೊತೆಗೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಕರಡಿ ಸಂಗಣ್ಣ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಮಾತುಕತೆ ಮಾಡಿದ್ರು. ಇನ್ಫ್ಯಾಕ್ಟ್ ನಾಳೆ ರಾಹುಲ್ ಗಾಂಧಿ ಬರ್ತಿದ್ದಾರೆ ಮಂಡ್ಯಕ್ಕೆ ಮತ್ತು ಕೋಲಾರಕ್ಕೆ. ಈ ಒಂದು ಸಮಾವೇಶದಲ್ಲೇ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಉದ್ಭವ ಆಗಿದೆ. ಈಗಾಗಲೇ ಲಕ್ಷ್ಮಣ್ ಸವದಿ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಕರಡಿ ಸಂಗಣ್ಣ ಅವ್ರ ಜೊತೆಗೆ ನಿರಂತರವಾಗಿ ಮಾತುಕತೆಯನ್ನ ನಡೆಸಿದ್ರು. ಇನ್ಫ್ಯಾಕ್ಟ್ ಬಿಜೆಪಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಲಕ್ಷ್ಮಣ್ ಸವದಿ ಅವರ ಮೂಲಕವೇ ಕರಡಿ ಸಂಗಣ್ಣ ಅವರನ್ನ ಆಪರೇಟ್ ಮಾಡಿ ಬಿಜೆಪಿಗೆ ಕರೆತರಲಾಗಿತ್ತು. ಈಗ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ನಲ್ಲಿದ್ದಾರೆ. ಅತ್ತ ಕರಡಿ ಸಂಗಣ್ಣಗೂ ಕೂಡ ಈಗ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಈಗ ಕರಡಿ ಸಂಗಣ್ಣ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಲೋಕಸಭಾ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇಮೇಲ್ ಮೂಲಕ ಸ್ಪೀಕರ್ ಓಂ ಬಿರ್ಲಾಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಕೊಪ್ಪಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಆಪರೇಷನ್ ಅನ್ನ ಮಾಡಿದೆ. ಈ ಆಪರೇಷನ್ ಮೂಲಕ ಬಿಜೆಪಿಗೆ ಬಹುದೊಡ್ಡ ಶಾಕ್ ನೀಡಿದೆ. ಅತ್ತ ಕರಡಿ ಸಂಗಣ್ಣ ಅವರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ರು. ಅವರನ್ನ ಮನವೊಲಿಕೆ ಮಾಡುವಂತ ಕೆಲಸ ಕೂಡ ಆಯಿತು. ಯಡಿಯೂರಪ್ಪನವರೇ ಅವರ ನಿವಾಸಕ್ಕೆ ಕರೆದು ಮಾತನಾಡಿದ್ರು. ಒಂದು ಹಂತದಲ್ಲಿ ಕರಡಿ ಸಂಗಣ್ಣ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ, ಪಕ್ಷ ನಮಗೆ ಪ್ರಮುಖವಾಗಿದ್ದು, ಪಕ್ಷ ಏನು ಹೇಳುತ್ತೋ ಅದನ್ನೇ ಕೇಳ್ತೀವಿ, ಯಾವುದೇ ರೀತಿಯಂತ ಅಸಮಾಧಾನ ಇಲ್ಲ, ನಮ್ಗೆ ಅಧಿಕಾರ ಕೊಡ್ತಾರೆ ಅಂತ ಭರವಸೆ ಇದೆ, ಇದೆಲ್ಲವನ್ನೂ ಕೂಡ ಹೇಳಿದ್ರು. ಆದರೆ ತೆರೆಮರೆಯಲ್ಲಿ ಅವರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಯತ್ನ ನಿರಂತರವಾಗಿ ನಡೆದಿತ್ತು. ಈಗ ಕಾಂಗ್ರೆಸ್ ಕೊನೆಗೂ ಕೂಡ ಬಿಜೆಪಿಗೆ ಡಬಲ್ ಶಾಕ್ ನೀಡೋದಕ್ಕೆ ಯಶಸ್ವಿಯಾಗಿದೆ. ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಲಕ್ಷ್ಮಣ್ ಸವದಿ ಮ್ಯಾಜಿಕ್ ಅಲ್ಲಿ ಜೋರಾಗಿ ನಡೀತಾ ಇದೆ. ಬ್ರಾಟ್ ಟು ಯು ಬೈ ವಿಗಾರ್ಡ್.